ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಗಡಿಯಲ್ಲಿ ವೀರ ಯೋಧ ಸೈನಿಕರು, ನಾಡಲ್ಲಿ ನಾವು. ಹೌದು, ಗಡಿಯಲ್ಲಿ ವೀರ ಯೋಧ ಸೈನಿಕರು ಸೇವೆ ಸಲ್ಲಿಸೋ ಹೊತ್ತಿನಲ್ಲೇ ನಾವು ನಾಡಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತೇವೆ. ಶಾಂತಪ್ಪ ಬೂದಗೋಳವರು ತಮ್ಮ 28 ವರ್ಷಗಳ ಕಾಲ ದೇಶ ಸೇವೆ, ದೇಶ ರಕ್ಷಣೆಗೆಂದೇ ತಮ್ಮ ಸೇವೆಯನ್ನು ಮುಡಿಪಾಗಿಟ್ಟಿದ್ದರು. ಪರಿವಾರ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ತೊರೆದು ದೇಶ ಸೇವೆ ನನಗೆ ಮೊದಲ ಆದ್ಯತೆ ಎಂದು ದೇಶ ಸೇವೆಯನ್ನು 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ ಸಂಭ್ರಮಕ್ಕೆ ಊರಿನ ಹಿರಿಯರು ಅವರ ಹುಟ್ಟೂರಾದ ಬಸವನ ಬಾಗೇವಾಡಿ ತಾಲೂಕಿನ ರೆಬ್ನಾಳ್ ಗ್ರಾಮದಲ್ಲಿ ಅದ್ದೂರಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಊರಿನ ಹಿರಿಯರು, ಪರಿವಾರದವರು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಅದ್ದೂರಿ ಮೆರವಣಿಗೆ ಮಾಡುವ ಮುಖಾಂತರ ಅವರಿಗೆ ಜೈ ಜೈಕಾರ ಹಾಕಿದ್ದರು. 28 ವರ್ಷಗಳ ಕಾಲ ದೇಶ ಸೇವೆ ಮಾಡೋದು ಅಸಾಧ್ಯವಾದ ಕೆಲಸ. ಆದರೆ ಅವರು ದೇಶ ಸೇವೆ ತಾಯಿ ಸೇವೆ ಎಂದು ತಮ್ಮ ಸೇವೆಯನ್ನು ಮುಗಿಸಿ ಈಗ ನಿವೃತ್ತಿ ಜೀವನ ಹೊಂದಿದ್ದಾರೆ. ಇನ್ನಾದರೂ ಅವರು ತಮ್ಮ ನಿವೃತ್ತಿ ಜೀವನವನ್ನು ಸುಖಕರವಾಗಲಿ ಎಂದು ನಾವು ವಾಸ್ತವ ಟಿವಿ ವತಿಯಿಂದ ಹಾರೈಸೋಣ. ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್, ರೆಬ್ನಾಳ್. बोले भारत माता की, बोले भारत माता की. ಆದಷ್ಟು ಬೇಗನೆ ದಶರಥ್ ಚಲವಾದಿ ಅವರು ಸುಭಾಷ್ ಬೂದ್ವಳಿ ಇವರು ಕೂಡ ವೇದಿಕೆಗೆ ಬರಬೇಕಾದಷ್ಟು ಬೇಗನೆ. ಸುಭಾಷ್ ಬೂದ್ವಳಿ ಅವರು ಯುವಕರು, ಸಮಾಜ ಸೇವಕರು, ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಯುವ ಮುಖಂಡರಾದಂತಹ ಶ್ರೀ ರವಿ ಕೋಲ್ಕಾರ್ ಹಳ್ಳಿ ಇವರು ಕೂಡ ವೇದಿಕೆಗೆ ಬರಬೇಕು. ರವಿ ಕೋಲ್ಕಾರ್ ಹಳ್ಳಿ ಇವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ನಮಗೆ ಒಂದು ಅವಸಾನ ಆಗ್ತಾ ಇದೆ. ರಬ್ನಾ ಗ್ರಾಮದ ಸರ್ವ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು. ಆ ಬೂದ್ವಳಿ ಪರಿವಾರದ ಮೇಲೆ ಸದಾ ಅವರ ಆಶೀರ್ವಾದ. ಇಲ್ಲಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಾಜಿ ಸೈನಿಕರಿಗೆ ಒಂದು ಸಲ್ಯೂಟ್ ಮಾಡಿ, ಇಲ್ಲಿ ನೆರೆದಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು, ಈಗ ಇದೊಂದು ವಿಶೇಷ ದಿನ. ಈಗ ನಾವು ರೆಬಿನಾಳಕ್ಕೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಬರ್ತೇವೆ ನಮಗೇನು ವಿಶೇಷ ಅನ್ಸಂಗಿಲ್ಲ. ಒಬ್ಬರು ದೇಶಕ್ಕಾಗಿ ಯೋಧನಿಗೆ ಭೇಟಿ ಆಗಕ್ಕೆ ಬಂದೇವಂದ್ರೆ ಇದೊಂದು ವಿಶೇಷ. ಯಾಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಹೇಳ್ಯಾರ, ಉಳಿದವ್ರಿಗೆ ಯಾರಿಗೂ ಹೇಳಿಲ್ಲ. ಯಾಕಂದ್ರೆ ಅವ್ರಿಬ್ಬರಿಗೆ ಇದ್ದಷ್ಟು ನಮ್ಮ ದೇಶದಾಗ ಯೋಗ್ಯತೆ ಮರ್ಯಾದೆ ಮತ್ತೊಬ್ರಿಗೆ ಯಾರಿಗೂ ಇಲ್ಲ. ಯಾರದಾರಂದ್ರು ಅವ್ರಿಗೆ ಅವ್ರು ತಾತ್ಕಾಲಿಕ, ಆದ್ರೆ ಯೋಧರಿಗೆ ರೈತರಿಗೆ ಮಾತ್ರ ಶಾಶ್ವತವಾಗಿರ್ತದ. ಆದ್ರೆ ಈಗ ಯೋಧರ ಈಗ ಅವರು ಮಾಜಿ ಸೈನಿಕರಿದ್ದರೂ ಈಗ ರಿಟೈರ್ಡ್ ಆಗಿ 20 ವರ್ಷ ಮ್ಯಾಗ ಆಗಿರಬೇಕು. ಅವ್ರು ಎದ್ದು ನಿಂತು ಸಲ್ಯೂಟ್ ಹೊಡೆದ್ರ ಮೈ ಮ್ಯಾಗಿನ ರೋಮ್ ನಿಂದಿರ್ತಾವ. ನಾನು ಅಷ್ಟು ಸ್ಟಿಫ್ ಅದಾರ, ಅಂದ್ರೆ ಅಷ್ಟು ದೇಶಕ್ಕೆ ಎದಿ ಕೊಟ್ಟು ನಿಂದಿರ್ತಾರ ಅವ್ರು. ಅಂಥವ್ರು ಸೈನಿಕರು ಉಳಿದವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ ಅದು. ಈಗ ನಾವೆಲ್ಲರೂ ನಮ್ಮ ಸಂಸಾರ ಹೆಂಡ್ರು ಮಕ್ಕಳು ಹೋಗ್ತೇವೆ, ಅವ್ರು ದೇಶ ಹತ್ತು ಬಂದಾಗ ಯಾರನ್ನೂ ವಿಚಾರ ಮಾಡಂಗಿಲ್ಲ, ಎಲ್ಲರನ್ನೂ ತ್ಯಾಗ ಮಾಡಿ ದೇಶಕ್ಕೆ ಹೋಗಿರ್ತಾರೆ. ಅದಕ್ಕೆ ಅವ್ರೆಲ್ಲರಿಗೂ ಈ ರಬಿನಾಳ್ ಗ್ರಾಮದವರು ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಇಟ್ಕೊಂಡು ಸ್ವಾಗತ ಮಾಡ್ರಿ ಅಂದ್ರೆ ಇದೊಂದು ಭಾಳ ಹೆಮ್ಮೆಯ ವಿಷಯ. ಸಿಕ್ಕಿ ಅನ್ನ ನೀಡ್ತಕ್ಕಂಥ ರೈತನನ್ನ ಸ್ಮರಣೆ ಮಾಡಿ ಇಡೀ ವಿಶ್ವ ಭಾರತ ಅಂದ ತಕ್ಷಣ ಸ್ವಾಮಿ ವಿವೇಕಾನಂದರನ್ನು ಚಿಕಾಗೋ ಭಾಷಣದ ನಂತರ ನಾವೆಲ್ಲರೂ ಕೂಡ ನಂಬಿದ್ದೀವಿ. ಹಾಗೆಯೇ ಒಬ್ಬ ದೇಶದ ಸನ್ಯಾಸಿ ದೇಶದ ಗೌರವವನ್ನು ಹೆಚ್ಚಿಗೆ ಮಾಡಿದ್ರು ಅಂತ ನಾವೆಲ್ಲ ಕೇಳಿದ್ದೀವಿ.
ವಂದನೆಯನ್ನು ಸಲ್ಲಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಬಯಸುತ್ತೇನೆ. ಶಾಂತಪ್ಪ ಬೂದಗೋಳಿ ಇವರು 28 ವರ್ಷಗಳ ಕಾಲ ಗಡಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸ್ವತಃ ಸ್ವಗ್ರಾಮಕ್ಕೆ ಆಗಮಿಸಿದರು. ಇವರಿಗೆ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತೇನೆ. ಮತ್ತು ದಿನವಾರದ ಮಮಲ್ ಮಾವ ಇವರಿಗೆ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಮತ್ತು ಈ ವೇದಿಕೆ ಮೇಲೆ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು. ಮತ್ತು ಈ ಸಭಾದಲ್ಲಿ ಕುಂತಂತ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಬಂಧು ಬಳಗರಿಗೆ ಮತ್ತು ನನ್ನ ಯುವ ಜನಾಂಗಕ್ಕೆ ಎಲ್ಲರಿಗೂ ನನ್ನ ಕುಟುಂಬದ ವತಿಯಿಂದ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಇವಾಗ ನಾನು ಈ ಊರಿನಲ್ಲಿ ಹುಟ್ಟಿ ಈ ಊರಿನಲ್ಲಿ ಬೆಳೆದು 18 ವರ್ಷ ಇಲ್ಲಿ ಕಳೆದು 18 ವರ್ಷದಲ್ಲಿ ನಾನು ಆರ್ಮಿಯಲ್ಲಿ ಅಂದರೆ ಮಿಲಿಟರಿಯಲ್ಲಿ ಜಾಯ್ನ್ ಆಗಿದ್ದೇನೆ. ಯಾವಾಗಪ್ಪ ಅಂತಂದ್ರೆ 27 ಫೆಬ್ರವರಿ 1997 ಇಸ್ವಿ. ಆ ಟೈಮ್ದಲ್ಲಿ ನಾನು ಮಿಲಿಟರಿಯಲ್ಲಿ ಜಾಯ್ನ್ ಆಗಿದ್ದು. ನಾನು ಟ್ರೈನಿಂಗ್ ಮಾಡಿದ್ದು ನಾಸಿಕ್ ಸೆಂಟರ್, ಇಲ್ಲಿ ಮಹಾರಾಷ್ಟ್ರದಲ್ಲಿದೆ ಅದು, ಅಲ್ಲಿ ಟ್ರೈನಿಂಗ್ ಮಾಡಿದ್ದು. ಅಲ್ಲಿ ಕನಿಷ್ಠಪ್ಪ ಅಂತಂದ್ರೆ 9 ತಿಂಗಳು ನಾನು ಟ್ರೈನಿಂಗ್ ಮಾಡಿದ್ದು.